ನೀವೇನಾದ್ರೂ ಒರಿಜಿನಲ್ ಫಾರ್ಮ್ ನ ಹಾಳು ಮಾಡಿದ್ರೆ ಮುಗಿದೋಯ್ತು, ಮತ್ತೆ ನಿಮಗೆ ಇನ್ನೊಂದು ಫಾರ್ಮ್ ಸಿಗೋದಿಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಸ್ನೇಹಿತರೆ, BLOಗಳು ನಿಮ್ಮ ಮನೆಗೆ ಬಂದು SIR ಫಾರ್ಮ್ ನ ಕೊಟ್ಟೋದ್ಮೇಲೆ ನೀವು ಮೊಟ್ಟ ಮೊದಲಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲಾ ನೋಟಿಫಿಕೇಶನ್ಗಳು ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, BLOಗಳು ನಿಮ್ಮ ಮನೆಗೆ ಬಂದು SIR ಫಾರ್ಮ್ ನ ಕೊಟ್ರು ಅಂದ್ರೆ ನೀವು ಮೊಟ್ಟ ಮೊದಲಿಗೆ ಮಾಡ್ಬೇಕಾಗಿರೋ ಕೆಲಸ, ನೀವು ಜೆರಾಕ್ಸ್ ಅಂಗಡಿಗೆ ಹೋಗಿ 1-2-3 ಜೆರಾಕ್ಸ್ ನ ಮಾಡ್ಕೊಂಡ್ ಬನ್ನಿ. ಅದಾದ್ಮೇಲೆ ಸುಮ್ನೆ ಅವಸರದಾಗಿ ನೀವು ಹೋಗಿ ಫಾರ್ಮ್ ನ ಫಿಲ್ಅಪ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಈ ಫಾರ್ಮ್ ನ ಫಿಲ್ಅಪ್ ಮಾಡೋದಕ್ಕೆ ಇನ್ನೂ 1 ತಿಂಗಳ ಕಾಲಾವಕಾಶ ಇದೆ. ಇನ್ನೊಂದು ವಿಚಾರ ಏನಂದ್ರೆ, ನೀವು ಯಾವುದೇ ಕಾರಣಕ್ಕೂ ಒರಿಜಿನಲ್ ಫಾರ್ಮ್ ನ ಹಾಳು ಮಾಡಬೇಡಿ. ಯಾಕಂದ್ರೆ ಒಂದು ಸರಿ ನೀವೇನಾದ್ರೂ ಒರಿಜಿನಲ್ ಫಾರ್ಮ್ ನ ಹಾಳು ಮಾಡಿದ್ರೆ ಮುಗಿದೋಯ್ತು, ಮತ್ತೆ ನಿಮಗೆ ಇನ್ನೊಂದು ಫಾರ್ಮ್ ಸಿಗೋದಿಲ್ಲ. ನೀವು ಮೊದ್ಲಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಜೆರಾಕ್ಸ್ ಮಾಡಿಸ್ಕೊಂಡ್ ಬಂದಿರ್ತೀರಲ್ಲ, ಆ ಒಂದು ಫಾರ್ಮ್ ಅಲ್ಲಿ ನೀಟಾಗಿ ನಿಮ್ಮಲ್ಲಿ ಏನೇನ್ ದಾಖಲೆ ಇದೆಯೋ ಅದೆಲ್ಲ ನೀಟಾಗಿ ಫಿಲ್ಅಪ್ ಮಾಡಿ. ನೀವು ಜೆರಾಕ್ಸ್ ಪ್ರತಿಗಳಲ್ಲಿ ಎಲ್ಲ ಫಿಲ್ಅಪ್ ಮಾಡಿರ್ತೀರಿ. ಫಿಲ್ಅಪ್ ಮಾಡಾದ್ಮೇಲೆ ನೀವು ಯಾರಿಗಾದ್ರೂ ಈ SIR ಫಾರ್ಮ್ ತುಂಬೋ ಬಗ್ಗೆ ಗೊತ್ತಿರೋರಿಂದ ಒಂದ್ಸರಿ ಚೆಕ್ ಮಾಡಿಸಿ. ಚೆಕ್ ಮಾಡಿಸಿದ ಮೇಲೆ ನೀವು ಒರಿಜಿನಲ್ ಫಾರ್ಮ್ ಅಲ್ಲಿ ನಿಮ್ಮ ಒಂದು ಮಾಹಿತಿನ ತುಂಬ್ಕೊಂತ ಹೋಗಿ. ಆಗ ನಿಮ್ಮ ಒಂದು ಫಾರ್ಮ್ ರಿಜೆಕ್ಟ್ ಆಗೋದಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ. ಇದಾದ ನಂತರ ನೀವು ಒರಿಜಿನಲ್ ಫಾರ್ಮ್ ಅಲ್ಲಿ ಏನೇನೆಲ್ಲ ಮಾಹಿತಿ ಫಿಲ್ಅಪ್ ಮಾಡಿರ್ತೀರೋ ಆ ಫಾರ್ಮ್ ಅನ್ನ ನೀವು BLOಗಳಿಗೆ ಕೊಡ್ಬೋದು. ನೋಡಿ ಸ್ನೇಹಿತರೆ, ಏನಾಗ್ತಿದೆ ಅಂದ್ರೆ, ಎಲ್ರು ಮಾಡ್ತಾರೆ ತಪ್ಪು. ಸುಮ್ನೆ ಅವಸರದಲ್ಲಿ ಫಾರ್ಮ್ ಫಿಲ್ಅಪ್ ಮಾಡಕ್ ಹೋಗ್ತಾರೆ, ಮತ್ತೆ ಅದು ಫಾರ್ಮ್ ಸಿಗಲ್ಲ ಅಂತ ಹೇಳಿದೀನಿ. ಯಾಕಂದ್ರೆ ನಾವು ಇಲ್ಲೇ ಒಂದು ಎಲ್ಲಾ ರೀತಿಯ ಕ್ರಾಸ್ ಚೆಕ್ ಮಾಡಿಸ್ಬಿಟ್ಟು ಪಕ್ಕಾ ಮಾಹಿತಿ ಕೊಟ್ರೆ ನಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ರಿಜೆಕ್ಷನ್ ಆಗಲ್ಲ. ಇನ್ ಕೇಸ್ ಏನಾದ್ರೂ ನಾವು ಅವಸರದಲ್ಲಿ ಫಿಲ್ಅಪ್ ಮಾಡಿ ಕೊಟ್ವಿ ಅಂದ್ಕೊಳ್ಳಿ, ಅಲ್ಲಿ ಏನಾದ್ರೂ ಮತ್ತೆ ಮಿಸ್ ಮ್ಯಾಚ್ ಆಯ್ತಂದ್ರೆ ಇಷ್ಟು ದಿನ ಅವರು ನಮ್ಮ ಮನೆಗೆ ಬಂದು ಫಾರ್ಮ್ ಕೊಟ್ಟು ಹೋಗ್ತಾರೆ, ಎಲ್ಲ ಫಿಲ್ಅಪ್ ಮಾಡಿಸ್ಕೊಂಡು ಹೋಗ್ತಾರೆ. ಮುಂದೊಂದ್ ದಿನ ನಾವು ಅವರ ಕಚೇರಿಗೆ ಅಲೆದಾಡೋ ಪರಿಸ್ಥಿತಿ ಉಂಟಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ನೀವು ಆದಷ್ಟು, ಯಾಕಂದ್ರೆ 1 ತಿಂಗಳ ಟೈಮ್ ಇದೆ, 1 ತಿಂಗಳ ಟೈಮ್ ಒಳಗಡೆ ನೀವು ಎಲ್ಲಾ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ಫಾರ್ಮ್ ನ ನೀವು ಭರ್ತಿ ಮಾಡಿ BLOಗಳಿಗೆ ಕೊಟ್ರೆ ನಿಮ್ಮ ಫಾರ್ಮ್ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಆಗಲ್ಲ, ಓಕೆ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ SIR ಪ್ರಕ್ರಿಯೆ ಶುರುವಾಗಿರೋದ್ರಿಂದ ಏನಪ್ಪಾ ಅಂದ್ರೆ ನಮಗೆ ಅಡ್ವಾಂಟೇಜ್ ಏನಂದ್ರೆ, ನಾವು ಕರ್ನಾಟಕದವರಾದ್ರೆ ಕರ್ನಾಟಕದಲ್ಲೇ ವೋಟ್ ಹಾಕ್ಬೇಕು, ತಮಿಳ್ನಾಡಿನವರಾದ್ರೆ ತಮಿಳ್ನಾಡಿನಲ್ಲೇ ವೋಟ್ ಹಾಕ್ಬೇಕು, ಆಂಧ್ರದವರಾದ್ರೆ ಆಂಧ್ರದಲ್ಲೇ ವೋಟ್ ಹಾಕ್ಬೇಕು. ನಾವು 2 ಕಡೆ 3 ಕಡೆ ವೋಟರ್ ID ಇಟ್ಕೊಂಡು ಇನ್ನು ಮುಂದೆ ವೋಟ್ ಹಾಕಂಗೆ ಇಲ್ಲ. ಒಂದೇ ವೋಟು ಒಂದೇ ಕಡೆ ನೀವು ಹಾಕ್ಬೇಕಾಗುತ್ತೆ. ಈ SIR ಬಂದಿರೋದ್ರಿಂದ ಏನಪ್ಪಾ ಅಂದ್ರೆ, ಕಳ್ಳ ಓಟುಗಳಿಗೆ ಬ್ರೇಕ್ ಬಿತ್ತಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂತೀರ, ನಿಜ ಅಲ್ವೇ? ಸುಮಾರು ಜನ 4 ಕಡೆ 5 ಕಡೆ ವೋಟ್ ಹಾಕ್ಬರೋರು. ಈಗ ಅಂತ ಪರಿಸ್ಥಿತಿನೇ ಇಲ್ಲ, ಒಂದೇ ಕಡೆ ವೋಟ್ ಹಾಕ್ಬೇಕು. ಅವರು ಎಲ್ಲಿ ಅವರ ಒಂದು ಬೂತ್ ಎಲ್ಲಿರುತ್ತೆ, ಅವರ ಒಂದು ವೋಟಿಂಗ್ ಎಲ್ಲಿರುತ್ತೆ ಅಲ್ಲೇ ಹಾಕ್ಬೇಕು, ಬೇರೆ ಇನ್ನೆಲ್ಲೇ ಹಾಕಕ್ಕೆ ಆಸ್ಪಾದನೆ ಇಲ್ಲ. ನಾನು ಮೊನ್ನೆ ನಮ್ಮ ತುಮಕೂರು ಜಿಲ್ಲೆಯ ಗೂಳೂರು ಹೋಬಳಿಗೆ ಒಳಪಟ್ಟಿರ್ತಕ್ಕಂತಹ KPALS ಅಂದ್ರಕ್ಕೆ ಹೋಗಿದ್ದೆ. ಅಲ್ಲಿ ಆಕ್ಚುಲಿ ಆಲ್ರೆಡಿ ಎಲ್ಲ ಅಂಗನವಾಡಿ ಕೇಂದ್ರ ಕ್ಲೋಸ್ ಮಾಡ್ತಾ ಇದ್ರು. ನಾನು ಅವಾಗ ಹೋದೆ, ಸರ್ ಏನ್ ಸರ್ ಎಲ್ಲ ಮನೆಗಳಿಗೆ ಅಪ್ಲಿಕೇಶನ್ ಫಾರ್ಮ್ ನ ಕೊಡ್ತಾ ಇಲ್ವಂತೆ ಅಂತ ಎಲ್ಲ ಕಡೆನೂ ಒಂದು ಟಾಕ್ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರ ಅಂತ ಕೇಳಿದೆ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಇಲ್ಲ ಸರ್, ನಾವು ಪ್ರತಿಯೊಂದು ಮನೆಗೂ ಹೋಗ್ಬಿಟ್ಟು ನಾವು ಅಪ್ಲಿಕೇಶನ್ ಫಾರ್ಮ್ ನ ಕೊಟ್ಟು ಬರ್ತೀವಿ. ಕೆಲವೊಂದು ಏನಾಗುತ್ತೆ ಅಂದ್ರೆ, ಅವರ ವೋಟಿಂಗು ಇಲ್ಲಿರುತ್ತೆ, ಆದ್ರೆ ಅವರು ಈ ಊರಲ್ಲಿ ಇರಲ್ಲ ಅಥವಾ ಬೇರೆ ಕಡೆ ಎಲ್ಲೋ ಇರ್ತಾರೆ. ಅಂತವ್ರು ಮಾತ್ರ ಬಂದು ಫಾರ್ಮ್ ಇಸ್ಕೊಂಡು ಹೋಗ್ತಾರೆ, ಹಾಗೆ ಫಾರ್ಮ್ ನ ಫಿಲ್ಅಪ್ ಮಾಡ್ಕೊಂಡ್ ಬಂದು ನಮ್ಮ ಒಂದು ಬೂತ್ಗೆ ಕೊಟ್ಟು ಹೋಗ್ತಾರೆ ಅಂತ ಅವ್ರು ಹೇಳಿದ್ರು. ಹಾಗೇನೆ ಅವರು ಆ ಊರಿನ ಮಕ್ಕಳನ್ನ ಕರ್ಕೊಂಡೋಗಿ ಪ್ರತಿಯೊಂದು ಮನೆಗೂ SIR ಫಾರ್ಮ್ ನ ಕೊಟ್ಬಿಟ್ಟು ಬರ್ತಾರಂತೆ.
ನೋಡಿ ಕೆಲವೊಂದ್ ಕಡೆ ಏನಾಗುತ್ತೆ ಅಂದ್ರೆ ಈ ತರ ಒಂದು ರಾಂಗ್ ಮೆಸೇಜ್ ಹೋಗ್ಬಿಟ್ಟು ಅದೇ ಒಂದು ದೊಡ್ಡ ಟಾಕ್ ಆಗ್ಬಿಡುತ್ತೆ, ಮನೆಗೆ ಬಂದು ಕೊಡಲ್ಲ ಅಂತ. ಆಕ್ಚುಲಿ ನಮ್ ತುಮಕೂರಿನ ಶಾಂತಿನಗರದಲ್ಲಿ ಪ್ರತಿಯೊಂದು ಮನೆಗೆ ಬಂದು ಅವರು ಫಾರ್ಮ್ ಕೊಟ್ಟೋಗಿದ್ದಾರೆ, ನಾನೇ ಕಣ್ಣಾರ ನೋಡಿದೀನಿ. ಕೆಲವೊಂದು ಏರಿಯಾಗಳಲ್ಲಿ ಯಾಕೆ ಈ ತರ ಆಗಿದೆ ಗೊತ್ತಿಲ್ಲ. ಕುಣಿಗಲ್ನಲ್ಲಿ ಘಟನೆ ನಡೆದಿರ್ತಕ್ಕಂತಹ ಒಂದು ವಿಡಿಯೋ ನೋಡಿದೆ. ಅಲ್ಲಿ ಯಾರೋ ಒಬ್ರು ಇಲ್ಲ ಸರ್ ಮನೆಗೆ ಬಂದು ಫಾರ್ಮ್ ಕೊಡ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಮಾಡಿದ್ರು. ಈಗ ನಮ್ಮ ತುಮಕೂರಿನ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ಮನೆಗೂ BLOಗಳು ಹೋಗಿ ಫಾರ್ಮ್ ನ ಕೊಟ್ಟು ಬರಬೇಕು. ಯಾರು ಸಾರ್ವಜನಿಕರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ 1 ತಿಂಗಳು ಕಾಲಾವಕಾಶ ಇರುತ್ತೆ, ಅದ್ರೊಳಗಡೆ ನೀವೆಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ನೀವು ಫಾರ್ಮ್ ಫಿಲ್ಅಪ್ ಮಾಡಿ BLOಗಳಿಗೆ ತಲುಪಿಸಬಹುದು ಅಂತ ಜಿಲ್ಲಾಧಿಕಾರಿಗಳು ಈ ಒಂದು ಆದೇಶ ಹೊರಡಿಸಿದ್ದಾರೆ. ಹಾಗೆ ತುಮಕೂರಿನ ನಗರಾದ್ಯಂತ ಎಲ್ಲಾ ಕಡೆನೂ ಅನೌನ್ಸ್ಮೆಂಟ್ ಇದೆ. ಎಲ್ಲಿ ಅಂದ್ರೆ ಸಿಗ್ನಲ್ಗಳಲ್ಲೆಲ್ಲ ಅನೌನ್ಸ್ಮೆಂಟ್ ಇದೆ, ನಮ್ಮ ಟೌನ್ ಹಾಲ್ ಸರ್ಕಲ್ ಅಲ್ಲೂ ಅನೌನ್ಸ್ಮೆಂಟ್ ಇದೆ, ಎಲ್ಲ ಕಡೆನೂ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರೆ. ಯಾಕಂದ್ರೆ ಯಾವುದೇ ರೀತಿಯ ಒಂದು ತಪ್ಪು ಮಾಹಿತಿ ಸಾರ್ವಜನಿಕರಿಗೆ ತಲುಪಬಾರ್ದು ಅನ್ನೋ ಉದ್ದೇಶ ನಮ್ಮ ತುಮಕೂರಿನ ಜಿಲ್ಲಾಧಿಕಾರಿಗಳದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ SIR ಅನ್ನೋದು ಯಾವುದೇ ಕಾರಣಕ್ಕೂ ಭಯ ಪಡೋ ಆತಂಕ ಇಲ್ಲ. ಈ SIR ಫಾರ್ಮ್ ನ ಆರಾಮಾಗಿ ನಿರಾಳವಾಗಿ ನೀವು ಫಿಲ್ಅಪ್ ಮಾಡಬಹುದು. 1 ತಿಂಗಳ ಕಾಲಾವಕಾಶದಲ್ಲಿ ನೀಟಾಗಿ ಫಿಲ್ಅಪ್ ಮಾಡಿ ಕೊಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಕರ್ನಾಟಕ. ಧನ್ಯವಾದಗಳು.